ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕಳೆದ 3 ತಿಂಗಳಲ್ಲಿ 15ಕ್ಕೂ ಅಧಿಕ ಕೊಲೆ, ಸುಲಿಗೆ ಸೇರಿದಂತೆ ಅನೇಕ ಅನೈತಿಕ ಚಟುವಟಿಕೆಗಳು ನಡೆದಿವೆ. ಜಿಲ್ಲೆಯ ಜನತೆ ಮನೆಯಿಂದ ಹೊರಗೆ ಬರಲು ಯೋಚಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಕೂಡಲೇ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು. ಜಿಲ್ಲಾ ಪೊಲೀಸರು ಗುಂಡಿನ ಸದ್ದು ಮಾಡಿದ್ರೆ ಮಾತ್ರ ದುಷ್ಕರ್ಮಿಗಳು ಕಡಿವಾಣ ಹಾಕಲು ಸಾಧ್ಯ. ಹೀಗಾಗಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ನಗರದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಶಿವಲಿಂಗ್ ಹಳಿಮನಿ ಆಗ್ರಹಿಸಿದ್ದರು. ವಿಶೇಷವಾಗಿ ಹೇಳಬೇಕಾದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಈ ಕೆಲವು 3 ತಿಂಗಳ ಒಳಗೆ ಒಂದು 15 ಮರ್ಡರ್ ಆಗ್ಯಾವ ಸರ್. ಇವತ್ತು ಲಾ ಅಂಡ್ ಆರ್ಡರ್ ಪೂರ ಸಂಪೂರ್ಣವಾಗಿ ಕುಸಿದೋಗಿದೆ. ಅನೈತಿಕ ಚಟುವಟಿಕೆ ಹೆಚ್ಚಾಗ್ತಾ ಇವೆ ನಮ್ಮ ಜಿಲ್ಲೆಯಲ್ಲಿ. ಆದ್ರೆ ಈ ಸರ್ಕಾರ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ. ಶೂಟೌಟ್ ಮಾಡ್ಬೇಕು ಸರ್. ಯಾರು ಮೊದಲು ನಮ್ಮ ಶಶಿಕುಮಾರ್ ಅವ್ರಿದ್ರಲ್ಲಿ, ಶಶಿಕುಮಾರ್ ದೇವರು ಎಷ್ಟು ನಮ್ದು ರೌಡಿಜಾಮ್ ನಗರದಲ್ಲಿ ಅಥವಾ ಜಿಲ್ಲೆಯಲ್ಲಿ ಎಷ್ಟು ಕಂಟ್ರೋಲ್ ಆಗಿತ್ತು. ಇವತ್ತು ದಿವಸ ಏನು ಒಬ್ರು ಮರ್ಡರ್ ಮಾಡ್ತಾರ, 3 ತಿಂಗಳು ಜೈಲ್ ಕಳೀತಾರ, ಮತ್ತೆ ಪಾಣಿ ಎಷ್ಟ ಹೊರಗೆ ಬರ್ತಾರ. ಇದರಿಂದ ಭಯ ಇರಲ್ಲ. ಭಯ ಹುಟ್ಟಬೇಕಾದ್ರೆ ಇವತ್ತ ಯಾರ ರೌಡಿ ಶೀಟರ್ ಇರ್ತಾರೋ, ಯಾರಿಂತ ಒಂದು ಕೃತ್ಯದಲ್ಲಿ ಭಾಗಿಯಾಗಿರ್ತಾರೋ ಅಂತವ್ರನ್ನ ಯಾವುದೇ ನಿರ್ದಾಕ್ಷಿಣ್ಯವಾಗಿ ಶೂಟೌಟ್ ಮಾಡ್ಬೇಕಂತ ಹೇಳ್ತೀನಿ. ಯಾಕಂತಂದ್ರೆ ಜಿಲ್ಲೆಯಲ್ಲಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಕಾನೂನು ಸಂಪೂರ್ಣ ಹೇಗಿರ್ತೀವಿ ಸರ್. ಯಾವುದೇ ಇವತ್ತು ಮರಳು ಆಯ್ತು, ಇವತ್ತು ಇಸ್ಪೆಟ್ ಆಯ್ತು, ಜೂಜಡ್ಡೆ ಆಯ್ತು, ಇವತ್ತು ರೌಡಿಸಮ್ ಆಯ್ತು, ರಾಜಾರೋಷವಾಗಿ ನಡೀತಾ ಇದೆ. ಮೊದಲು ಹ್ಯಾಂಗ ನಮ್ ದಕ್ಷ ಅಧಿಕಾರಿ ಇದ್ರು ಶಶಿಕುಮಾರ್ ಅವರು, ಆ ಟೈಮಿಗೆ ಹ್ಯಾಗ ಕಂಟ್ರೋಲ್ ತಂದಿರು, ಆ ಟೈಪ್ ಏನಪ್ಪ ಕಂಟ್ರೋಲ್ ತರಬೇಕು. ಯಾವುದೇ ಒಂದು ರೌಡಿ ಇದ್ರು ನೀವು ಶೂಟೌಟ್ ಮಾಡ್ಬಿಡ್ರಿ. ಯಾರು ಮರ್ಡರ್ ಮಾಡ್ತಾರೆ ಶೂಟ್ ಮಾಡ್ರಿ. ಆವಾಗ ಈ ಒಂದು ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಏನಪ್ಪಾ ಅಂತ ಸರಿ ಹೋಗ್ತಾವ ಅಂತ ಇವತ್ತು ಹೇಳ್ತೀನಿ. ನಮ್ಮ ಪೊಲೀಸ್ ಮಹಾ ಕಮಿಷನರ್ ಆಗಿರ್ತಕ್ಕಂಥ SD ಶರಣಪ್ಪ ಸರ್ ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಯಾವುದೇ ಮುಲಾಜಿಲ್ಲದೆ ಏನಪ್ಪ ಅಂತ ಜೈಲಿಗೆ ಜೈಲಿಗೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ವಿಶೇಷವಾಗಿ ಇನ್ನೊಂದ್ರೆ ನಾ ಒಂದು ಮನವಿ ಮಾಡ್ತೀನಿ ಸರ್, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಬಟ್ ಏನ್ ಮರ್ಡರ್ ಕೇಸ್ಗಳು ಆಗ್ತೇವೆ, ತಮ್ಮ ಹತ್ರ ಗನ್ ಇದೆ, ಶೂಟ್ ಮಾಡ್ಬಿಡಿ, ಶೂಟೌಟ್ ಆರ್ಡರ್ ಕೊಡಿ. ಯಾಕಂತಂದ್ರೆ ಶೂಟ್ ಮಾಡೋದ್ರಿಂದ ಈ ಒಂದು ಪಾತಕ ಲೋಕ ಏನಿದೆ ಇದೊಂದು ಕಂಟ್ರೋಲ್ ಬರ್ತದೆ. 3 ತಿಂಗಳು 15 ಮಾಡ್ರ ಅಂದ್ರೆ ಇವತ್ತು ದಿವಸ ಜನಸಾಮಾನ್ಯರ ಪರಿಸ್ಥಿತಿ ಏನು ಸರ್ ಹೇಳಿ ಸರ್. ಏನಾಗ್ತದಂದ್ರ ಇವತ್ತು ಕೊಲೆ ಮಾಡ್ಕೊತ ಹೋಗ್ತಾರ ಅವ್ರು. ಈ ಒಬ್ರು ಕೊಲೆ ಮಾಡ್ತಾರ, ಒಬ್ರು 10 ಮಂದಿ ಕೊಲೆ ಮಾಡ್ತಾರ. ಆದ್ರ ಒಬ್ರು ಶೂಟೌಟ್ ಆಯ್ತಂದ್ರಪ್ಪ ಅಂತ ಇವತ್ತು ದಿವಸ ಕಂಟ್ರೋಲ್ ಬರ್ತದೆ ಸರ್. ಅದು ಒಬ್ಬನ ಜೀವಕ್ಕೆ ಭಯ ಬರ್ತಪ್ಪ, ಭಯನೇ ಇಲ್ಲ ಅಂದಾಗ ಅವನಿಗೆ ಮಾಡ್ಕೊತ ಹೋಗ್ತಾನೆ. ಅದು ಸರ್ ಶೂಟ್ ಮಾಡ್ತಕ್ಕಂಥ ಒಂದ್ 2-3 ಶೂಟೌಟ್ ಮಾಡ್ಬಿಡ್ಬೇಕು ಸರ್. ಆಟೋಮೆಟಿಕ್ ಕಲಬುರಗಿ ನಗರದಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಲಾ ಅಂಡ್ ಆರ್ಡರ್ ಫಿನಿಶ್ ಆದಂತ ನಾ ಶರಣಪ್ಪ ಸಾಹೇಬರಿಗೆ ನಾ ಕೈ ಮುಗಿಲಿಕ್ಕೆ ಹೇಳ್ತೇನೆ ಸರ್.